ವರ್ಷಗಳ ಕಾಲ ಟ್ರಾಫಿಕ್ ಜಾಮ್, ರಸ್ತೆ ಬಂದ್ ಮತ್ತು ಡಿವಿಷನ್ ಸಮಸ್ಯೆಗಳಿಂದ ಕಂಗೆಟ್ಟಂತಹ ಮೆಜೆಸ್ಟಿಕ್ ರಾಜಾಜಿನಗರ ಭಾಗದ ಜನರಿಗೆ ಇದೀಗ ದೊಡ್ಡ ಮಟ್ಟದ ರಿಲೀಫ್ ಸಿಗುವ ಆಶಾ ಕಿರಣ ಕಾಣಿಸಿದೆ. ಸಾಮಾನ್ಯವಾಗಿ ಕೆಲವೇ ನಿಮಿಷಗಳಲ್ಲಿ ತಲುಪಬೇಕಾದ ಮಾರ್ಗಕ್ಕೆ ಈಗ 3-4 ಕಿಲೋಮೀಟರ್ ಸುತ್ತಾಡಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಆಫೀಸ್ ಹೋಗುವಾಗ ಶಾಲಾ ವಾಹನಗಳಾಗಿರಬಹುದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ದಿನನಿತ್ಯ ಟ್ರಾಫಿಕ್ ನಲ್ಲಿ ಹೈರಾಣಾಗಿ ಹೋಗ್ತಾ ಇದ್ರು. ಮಳೆ ಬಂದ್ರಂತೂ ಇಲ್ಲಿನ ಜನಗಳ ಪರಿಸ್ಥಿತಿ ಅಂತೂ ಕೇಳೋದಕ್ಕೆ ಆಗ್ತಿರ್ಲಿಲ್ಲ. ಮಾಧವನಗರ ಅಂಡರ್ ಪಾಸ್ ನಲ್ಲಿ ನೀರು ನಿಂತು ಗಂಟೆಗಟ್ಟಲೆಗಳ ಕಾಲ ಟ್ರಾಫಿಕ್ ಜಾಮ್ ಸಹ ಉಂಟಾಗ್ತಿತ್ತು. ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾದಂತಹ ಎಂ ಮಹೇಶ್ವರ್ ರಾವ್ ಅವರು ಸ್ಥಳವನ್ನ ಪರಿಶೀಲಿಸಿ ಓಕ್ಲಿಪುರಂ ಕಾರಿಡಾರ್ ಕಾಮಗಾರಿಯನ್ನ 25 ದಿನಗಳ ಒಳಗೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಿದ್ದಾರೆ. ಚೆನ್ನೈ ರೈಲು ಮಾರ್ಗದ ಕೆಳಗಿನ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಮೆಜೆಸ್ಟಿಕ್ ನಿಂದ ರಾಜಾಜಿನಗರಕ್ಕೆ ಹೋಗುವಂತಹ ಜನರಿಗೆ ಸುಗಮವಾಗಲಿದೆ ಅಂತ ಸಹ ಹೇಳಿದ್ದಾರೆ. ಇದರ ಜೊತೆಗೆ ಮಳೆ ನೀರು ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಪಾದಚಾರಿ ಮಾರ್ಗ ಮತ್ತು ವೈಟ್ ಟ್ಯಾಪಿಂಗ್ ಕಾಮಗಾರಿಗೂ ವೇಗ ನೀಡಲಾಗ್ತಿದೆ. ವರ್ಷಗಳಿಂದ ಟ್ರಾಫಿಕ್ ಸಮಸ್ಯೆಗಳಿಂದ ಬಳಲ್ತಿದ್ದಂತಹ ಜನರಿಗೆ ಈಗ ಇನ್ನೊಂದು ಬದಲಾವಣೆಯ ಆಶಾಕಿರಣ ಕಾಣಿಸಿದೆ. ಒಂದು ವೇಳೆ ಇವರು ಹಬ್ಬಿಕೊಂಡಂತಹ ಈ ಒಂದು ಕಾರ್ಯ ಬೇಗ ಸಂಪೂರ್ಣಗೊಂಡ್ರೆ ಜನರು ಕೂಡ ಖುಷಿಯಾಗ್ತಾರೆ. GBIನ ಕಾರ್ಯಕ್ಕೆ ಎಲ್ಲರೂ ಶಬಾಷ್ನ ಕೊಡೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ಡಿಜಿಟಲ್ ವಾಹಿನಿ.